ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ. ದೇವಿಕಾಸ್ ಕಿಚನ್ಗೆ ಸ್ವಾಗತ. ಏನು ಅಂತ ನೋಡ್ತಾ ಇದ್ದೀರಾ, ಇದು ನಾನು ಚೇಪೆಕಾಯಿ ಹಾಗೆ ಇನ್ನೊಂದು ಕಡೆ ಇದನ್ನು ಪೇರ್ಲೆಕಾಯಿ ಅಂತ ತೊಗೊಂಡಿದ್ದಾರೆ. ಆವಾಗಲೇ ತೋರಿಸಿದ್ನಲ್ಲ, ಆ ಬೌಲಷ್ಟು ಮೆಷರ್ಮೆಂಟಲ್ಲಿ ಚೇಪೆಕಾಯಿ ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಷರ್ಮೆಂಟಷ್ಟು ಅರ್ಧದಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ಸ್ವಲ್ಪ ಉಗುರು ಬೆಚ್ಚಗಿರುವ ಹಾಲಲ್ಲಿ 1 ಚಮಚದಷ್ಟು ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಲಂಪ್ಸ್ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಆಗಬೇಕು. ಎಲ್ಲೂ ಕೂಡ ಒಂಚೂರು ಚೇಪೆಕಾಯಿ ಇರಬಾರ್ದು. ಹಾಗೆ ಇಲ್ಲಿ ನಾನು ಇನ್ನೊಂದು ಕಡೆ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ನೆನೆಸ್ಕೊತಾ ಇದ್ದೀನಿ. 2 ಸ್ಪೂನಷ್ಟು, ಇವಾಗ ನೋಡಿದ್ರಲ್ಲ ಅದೇ ಸ್ಪೂನಲ್ಲಿ 2 ಹಾಕಿದ್ದೀನಿ. ಹಾಗೆ ಇಲ್ಲಿ ರುಬ್ಕೊಂಡಿರುವಂತಹ ಚೇಪೆಕಾಯಿ ಮಿಶ್ರಣ ಮತ್ತು ಹಾಲು ಎಷ್ಟು ಬೇಕು, ನೀವು ಎಷ್ಟು ಗ್ಲಾಸ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀರೋ ಅಷ್ಟು ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ವಿಸ್ಕರಲ್ಲಿ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು, ವಿಸ್ಕ್ ಮಾಡ್ಕೊತಾನೆ ಇದ್ದೀನಿ. ಸೊ ಈ ಪ್ರೋಸೆಸ್ ಮಾಡೋದ್ರಿಂದ ಹಾಲು ಥಿಕ್ನೆಸ್ ಆಗಿರುತ್ತೆ. ನಾನು ಮತ್ತು ಹಾಲು ಕಾಯಿಸಿರೋದು ತೊಗೋಬೇಡಿ, ಕಾಯಿಸಿ ಆರಿರೋ ಹಾಲನ್ನ ಯೂಸ್ ಮಾಡಿರೋದು. ಹಾಗೆ ಇಲ್ಲಿ ನಾನು ಐಸ್ ಕ್ಯೂಬ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಐಸ್ ಕ್ಯೂಬ್ ಇವಾಗ ಗ್ಲಾಸ್ಗೆ ಹಾಕ್ಕೋಬೇಕಾದ್ರೆ ನೀವು ಐಸ್ ಕ್ಯೂಬ್ಸು ಇಲ್ಲ. ನನ್ನ ಹತ್ರ ಇವಾಗ ಸದ್ಯದಲ್ಲಿ ಚಾಕ್ಲೇಟ್ ಸಿರಪ್ ಇರಲಿಲ್ಲ, ನೀವು ಬೇಕಾದರೆ ಗಾರ್ನಿಷ್ಗೆ ಚಾಕ್ಲೇಟ್ ಸಿರಪ್ ಯೂಸ್ ಮಾಡ್ಬೋದು. ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಅದು ನೆನೆಸಿಟ್ಟಿರುವಂತಹ ಸಬ್ಜಾ ಸೀಡ್ಸು, ಇದು ನೀವು ಡಿಸೈರ್ಡ್ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೋದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಸೊ ನನಗೆ ಇಷ್ಟ ಆಗುತ್ತೆ, ನಾನು ಅದಕ್ಕೆ ಅದರಲ್ಲಿ ಆ ಗ್ಲಾಸಿಗೆ ಮಾತ್ರ ತುಂಬ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ವಿಸ್ಕ್ ಮಾಡ್ಕೊಂಡಿದ್ವಲ್ಲ ಗೋವಾ ಶೇಕು, ಅದನ್ನು ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಥಿಕ್ನೆಸ್ ಆಗಿದೆ ಶೇಕು ಅಂತ. ಹಾಗೆ ಇಲ್ಲಿ ನಾನು ಗಾರ್ನಿಷಿಂಗಿಗೆ ಅಂತ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇವಾಗ ಬಾದಾಮಿ ಹಾಕ್ಕೊಡ್ತೀನಿ. ಈಸಿಯಾಗಿ ರೆಡಿಯಾಗುವಂತಹ ಒಂದು ಹಣ್ಣಿನ ಶೇಕ್ನ ನಾನು ಮಾಡಿದ್ದೀನಿ, ಗೋವಾ ಶೇಕ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ